ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಯುದ್ಧ ಮಾಡಬೇಕಾ ಬೇಡವಾ ಈ ವಿಚಾರದಲ್ಲಿ ರಾಜಕೀಯ ಶುರುವಾಗಿದೆ. ಸಿದ್ದರಾಮಯ್ಯ ಹೇಳಿಕೆಗೆ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ದೇಶಕ್ಕೇನಾದರೂ ಪರವಾಗಿಲ್ಲ, ಇವರಿಗೆ ಮತವಿದ್ರೆ ಸಾಕು ಎಂಬ ಮನಸ್ಥಿತಿ ಇದೆ. ಉಗ್ರರು ಬಂದು ಹೊಡೆದಾಕಿದ್ರು ಕೂಡ ಈ ರೀತಿ ಹೇಳಿಕೆ ಸರಿನಾ ಅಂತ ಹೇಳಿ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಕಿಡಿಕಾರಿದ್ದಾರೆ. ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಬೇಕಾಗಿದೆ. ಯಾತ್ರಾರ್ಥಿಗಳು ಹೋಗಂತ ಸ್ಥಳ, ಇವ್ರಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು ಅದೇ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ. ಅವ್ರಿಗೆ ಜನ ನಂಬ್ಕೊತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಇಲ್ಲಿ ಯಾರಿದ್ರು ಕೂಡ ವಿಲ್ ಕೋಆಪರೇಟ್. ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ, ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ. ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ, ಅಲ್ಲೇ ಜಾಸ್ತಿ. ಪ್ರಧಾನಮಂತ್ರಿ ಇರ್ಬೇಕಲ್ವಾ? ಬಿಹಾರ್ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದಾರೆ. ಯಾವ್ದು ಇಂಪಾರ್ಟೆಂಟ್? ಯಾವ್ದು ಇಂಪಾರ್ಟೆಂಟ್ ಅಪ್ಪ? ಇದು ಇವತ್ತು ಸಿದ್ದರಾಮಯ್ಯನವರ ಹೇಳಿಕೆ ನನಗೂ ಕೂಡ ಆಘಾತ ಆಗಿದೆ. ದೇಶದ ಸಂಕಷ್ಟದ ಸಂದರ್ಭದಲ್ಲಿ ಈ ತರ ಹೇಳಿಕೆಯನ್ನ ಕೊಟ್ಟು ವೋಟ್ ಹಾಕ್ತಾರೆ, ಒಂದೇ ಒಂದು ವೋಟ್ಗೋಸ್ಕರ ಇಷ್ಟೆಲ್ಲ ನಾಟಕ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಇದು ನಿಜಕ್ಕೂ ಖಂಡನೀಯ. ಅವರ ಸತ್ತೋರಿಗೆ ನಿಜಕ್ಕೂ ಅವಮಾನ. ಯಾರು ಸತ್ತಿದಾರೋ ಅವ್ರಿಗೆ ಅವರ ಹೇಳಿಕೆ ಅವಮಾನ ತರ್ತಕ್ಕಂಥದ್ದು. ಕೂಡಲೇ ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಕ್ಷಮಾಪಣೆ ಕೇಳಬೇಕು. ಕೂಡಲೇ ಕ್ಷಮಾಪಣೆ ಕೇಳಬೇಕು. ಯಾಕಂದರೆ ನೊಂದಿರೋವಂಥ, ಸಾವಿನ ಮನೆಯಲ್ಲಿ ನೊಂದು ಇನ್ನೂ ಚೇತರಿಸ್ಕೊಂತ ಇರೋರಿಗೆ ಇನ್ನಷ್ಟು ಆಘಾತ ಮಾಡ್ದಂಗೆ ಆಗ್ತಾಯಿದ್ದೀವಿ ಹೇಳಿಕೆ. ಸತ್ತೋರ್ನ ವಾಪಸ್ ತರಕಾಗ್ತೈತ ಅಂತ ನಾನು BJP ಇದನ್ನು ಬಲವಾಗಿ ಖಂಡಿಸ್ತೇನೆ. ಇದು ಇವತ್ತು ಸಿದ್ದರಾಮಯ್ಯನವರ ಹೇಳಿಕೆ ನನಗೂ ಕೂಡ ಆಘಾತ ಆಗಿದೆ.